ರಾಜಧಾನಿಯಲ್ಲಿ 76ನೇ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಸುವರ್ಣ ಭಾರತ ಪರಂಪರೆ ಅಭಿವೃದ್ಧಿ ಥೀಮ್ ನಡಿ ಆಚರಣೆ ಮಾಡಲಾಗ್ತಾ ಇದೆ. ಬೆಳಗ್ಗೆ 7:30ಕ್ಕೆ ಅಮರ್ ಜವಾನ್ ಸ್ಮಾರಕಕ್ಕೆ ನಮನ ಸಲ್ಲಿಸುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಇಂಡಿಯಾ ಗೇಟ್ ಬಳಿ ಇರುವ ಸ್ಮಾರಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ನಮನ ಸಲ್ಲಿಸಲಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಧ್ವಜಾರೋಹಣವನ್ನ ನಡೆಸುತ್ತಾರೆ ರಾಷ್ಟ್ರಪತಿ ಮುರ್ಮು. ಕರ್ತವ್ಯ ಪಥದಲ್ಲಿ ಬೆಳಗ್ಗೆ 10:30ಕ್ಕೆ 3 ಪಡೆಗಳ ಶಕ್ತಿ ಪ್ರದರ್ಶನ ಕೂಡ ಆಗುತ್ತೆ. ಸಾಧಕರಿಂದ ಸಾಮಾನ್ಯರ ತನಕ 10,000 ಜನರಿಗೆ ಆಹ್ವಾನ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಆಗಮಿಸಿ ನಮನ ಸಲ್ಲಿಸುತ್ತಾರೆ. ನಂತರ 9 ಗಂಟೆ ಸರಿಸುಮಾರಿಗೆ ರಾಷ್ಟ್ರಪತಿ ಮುರ್ಮು ಅವರು ಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ. ನಮಗೆಲ್ಲ ನೆನಪಿದೆ 76ನೇ ಗಣರಾಜ್ಯೋತ್ಸವ ಇದ್ದಾಗ ಅದನ್ನ ಸುವರ್ಣ ಮಹೋತ್ಸವ ಅಂತ ಆಚರಣೆ ಮಾಡಿದ್ವಿ. ಈಗ 76ನೇ ಗಣರಾಜ್ಯೋತ್ಸವ ದೆಹಲಿಯಲ್ಲಿ ಆ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಟೇಶ್, 76ನೇ ಗಣರಾಜ್ಯೋತ್ಸವದ ಸಂಭ್ರಮ ಹೇಗೆ ಕಾಣಿಸ್ತಾ ಇದೆ ದೆಹಲಿ? ಇವತ್ತು ಏನೆಲ್ಲ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗುತ್ತೆ? ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಏನು ರಾಷ್ಟ್ರ ರಾಜಧಾನಿ ನವದೆಹಲಿ 76ನೇ ಗಣತಂತ್ರ ವ್ಯವಸ್ಥೆಗೆ ಸಕಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ 7:30ರ ಸುಮಾರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಏನು ಹುತಾತ್ಮರ ಸ್ಮಾರಕಕ್ಕೆ ಅಂದರೆ ಇಂಡಿಯಾ ಗೇಟ್ ಬಳಿ ಇರತಕ್ಕಂಥ ಹುತಾತ್ಮರ ಸ್ಮಾರಕಕ್ಕೆ ನಮನವನ್ನು ಸಲ್ಲಿಸ್ತಾರೆ. ಪ್ರಮುಖವಾಗಿ ನಂತರದಲ್ಲಿ ಅಂದರೆ 9 ಗಂಟೆಯ ಸುಮಾರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಏನು ಧ್ವಜಾರೋಹಣವನ್ನು ಕೂಡ ನೆರವೇರಿಸಲಿರುವಂಥದ್ದು. ನಂತರದಲ್ಲಿ ಇದರ ಪ್ರೊಸೆಸ್ಗಳು ಕೂಡ ನಡೆಯುತ್ತೆ. ಪ್ರಮುಖವಾಗಿ ಏನು ದೆಹಲಿ ಹೈ ಅಲರ್ಟ್ ಆಗಿ ಸಂಪೂರ್ಣವಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ನಾನೀಗ ಏನು ದೆಹಲಿಯ ಕೇಂದ್ರ ಭಾಗ ಅಂದರೆ ರಾಷ್ಟ್ರ ರಾಜಧಾನಿಯ ಕೇಂದ್ರ ಭಾಗ ಏನಿದೆ ಆ ಭಾಗದಲ್ಲಿದ್ದೀನಿ. ಅಲ್ಲೂ ಕೂಡ ಸಂಪೂರ್ಣವಾಗಿ ಒಂದು ಅಲಂಕಾರವನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅಂದರೆ ರಿಪಬ್ಲಿಕ್ ಡೇಗೆ ಸ್ವಾಗತ ಎನ್ನುವಂತಹ ನಿಟ್ಟಿನಲ್ಲಿ ಎಲ್ಲರಿಗೂ ಸ್ವಾಗತವನ್ನು ಕೋರಲಿಕ್ಕೆ ಇಡೀ ರಾಷ್ಟ್ರ ರಾಜಧಾನಿ ನವದೆಹಲಿಯ ಹಲವು ಭಾಗಗಳಲ್ಲಿ ಈ ರೀತಿಯಾದಂತಹ ಹೂವಿನ ಅಲಂಕಾರವನ್ನು ಮಾಡುವ ಮೂಲಕ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಈ ಬಾರಿಯ ಕೇಂದ್ರ ಬಿಂದು ಎಂಬುವಂತೆ ಅಂದರೆ ಈ ಬಾರಿಯ ಗಣತಂತ್ರ ವ್ಯವಸ್ಥೆಗೆ ಕೇಂದ್ರ ಬಿಂದು ಎನ್ನುವಂತೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥದ್ದು ರಾಷ್ಟ್ರಪತಿ ಮುರ್ಮು ಅವರು. ಇದರ ಜೊತೆಗೆ ಈ ಬಾರಿಯ ಚೀಫ್ ಗೆಸ್ಟ್ ಆಗಿ ಇಂಡೋನೇಷ್ಯಾದ ಅಧ್ಯಕ್ಷರನ್ನು ಈ ಬಾರಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಮೇಜರ್ ಅಂತಂದರೆ ಮೊದಲ ಗಣತಂತ್ರ ವ್ಯವಸ್ಥೆ ಏನಿದೆ ಗಣರಾಜ್ಯೋತ್ಸವಕ್ಕೂ ಕೂಡ ಇಂಡೋನೇಷ್ಯಾದ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿತ್ತು. ಈ ಬಾರಿಯೂ ಕೂಡ ಇಂಡೋನೇಷ್ಯಾದ ಅಧ್ಯಕ್ಷರನ್ನು ಕೂಡ ಆಹ್ವಾನವನ್ನು ನೀಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಅಂದರೆ ಈ ಬಾರಿ 10,000 ಜನಕ್ಕೂ ಕೂಡ ಅಂದರೆ ಈಗಾಗಲೇ 10,000 ಜನಕ್ಕೆ ಆಹ್ವಾನವನ್ನು ನೀಡುವ ಮೂಲಕ ಪರೇಡ್ಗೆ ಕೂಡ ಆಗಮಿಸಿರುವಂಥದ್ದು. ಅಂದರೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಪರೇಡ್ಗೂ ಕೂಡ ಮಾಡಿಕೊಳ್ಳಲಾಗಿದೆ. ಕರ್ತವ್ಯ ಪಥ್ ಏನಿದೆ ದೆಹಲಿಯ ಕರ್ತವ್ಯ ಪಥ್ ಈ ಒಂದು ನಿಟ್ಟಿನಲ್ಲಿ ಸಕಲ ತಯಾರಿಯನ್ನು ಕೂಡ ನಡೆಸಿಕೊಳ್ಳಲಾಗಿದೆ. ಅಂದರೆ 9 ಗಂಟೆಗೆ ದ್ರೌಪದಿ ಮುರ್ಮು ಅವರು ಧ್ವಜಾರೋಹಣವನ್ನು ನಡೆಸ್ತಾರೆ. ನಂತರದಲ್ಲಿ ರಾಷ್ಟ್ರಪತಿ ಭವನದಿಂದ ತದನಂತರ ವಿಜಯ್ ಚೌಕ್ ಇರ್ಬೋದು, ವಿಜಯ್ ಚೌಕ್ ನಂತರ ಕರ್ತವ್ಯ ಪಥ್ ನಂತರದಲ್ಲಿ ಇಂಡಿಯಾ ಗೇಟ್, ಅದರ ನಂತರದಲ್ಲಿ ಕೆಂಪು ಕೋಟೆಯನ್ನು ಈ ಒಂದು ಪರೇಡ್ ತಲುಪುತ್ತೆ. ಪರೇಡ್ನಲ್ಲಿ ಹಲವು ವಿಶೇಷತೆಗಳು ಕೂಡ ಇರ್ತಕ್ಕಂಥದ್ದು. ಈ ಬಾರಿ ಪ್ರಮುಖವಾಗಿ ಸ್ತಬ್ಧ ಚಿತ್ರಗಳಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಆಯ್ಕೆಯಾಗಿರ್ತಕ್ಕಂಥದ್ದು ಈ ಬಾರಿಯ ಕನ್ನಡಿಗರ ಹೆಮ್ಮೆ ಅಂತಾನೆ ಹೇಳ್ಬೋದು. ಕರ್ನಾಟಕದ ಲಕ್ಕುಂಡಿಯ ಜಿನ ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಸಂಪೂರ್ಣ ಕಲಾ ಮತ್ತು ವಾಸ್ತುಶಿಲ್ಪವನ್ನು ತೋರಿಸುವಂತಹ ಕೆಲಸವನ್ನು ಈ ಬಾರಿಯ ರಿಪಬ್ಲಿಕ್ ಡೇನಲ್ಲಿ ಇರ್ತಕ್ಕಂಥದ್ದು. ಇದು ಬಹಳ ಪ್ರಮುಖ ವಿಶೇಷ ಅಂತ ಅನಿಸುತ್ತೆ. ತದನಂತರದಲ್ಲಿ ಅಂದರೆ ಈ ಒಂದು ಪರೇಡ್ ನಡೆಯುವಂತಹ ಸಂದರ್ಭದಲ್ಲಿ ಅಂದರೆ 9 ಗಂಟೆಯ ನಂತರ ಅಂದರೆ ದ್ರೌಪದಿ ಮುರ್ಮು ಅವರು ಏನು ಧ್ವಜಾರೋಹಣ ಮಾಡ್ತಾರೆ ಅದರ ನಂತರದಲ್ಲಿ ಈ ಒಂದು 3 ಸೇನೆಗಳು ಅಂದರೆ ರಾಷ್ಟ್ರದ 3 ಸೇನೆಗಳು ಕೂಡ ತಮ್ಮ ವಿಮಾನ ಹಾರಾಟವನ್ನು ಕೂಡ ನಡೆಸ್ತವೆ, ತಮ್ಮ ಶಕ್ತಿ ಪ್ರದರ್ಶನವನ್ನು ನಡೆಸ್ತವೆ. ತದನಂತರದಲ್ಲಿ ಈ ಒಂದು ಪರೇಡ್ ಕೂಡ ಆರಂಭ ಆಗುತ್ತೆ. ಶ್ರುತಿ. ಓಕೆ ನಟೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕಾರವಾರನಿಯಲ್ಲಿ 76ನೇ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಸುವರ್ಣ ಭಾರತ ಪರಂಪರೆ ಅಭಿವೃದ್ಧಿ ಥೀಮ್ ನಡಿ ಆಚರಣೆ ಮಾಡಲಾಗ್ತಾ ಇದೆ. ಬೆಳಗ್ಗೆ
7:30ಕ್ಕೆ ಅಮರ್ ಜವಾನ್ ಸ್ಮಾರಕಕ್ಕೆ ನಮನ ಸಲ್ಲಿಸುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಇಂಡಿಯಾ ಗೇಟ್ ಬಳಿ ಇರುವ ಸ್ಮಾರಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ನಮನ ಸಲ್ಲಿಸಲಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಧ್ವಜಾರೋಹಣವನ್ನ ನಡೆಸುತ್ತಾರೆ ರಾಷ್ಟ್ರಪತಿ ಮುರ್ಮು. ಕರ್ತವ್ಯ ಪಥದಲ್ಲಿ ಬೆಳಗ್ಗೆ 10:30ಕ್ಕೆ 3 ಪಡೆಗಳ ಶಕ್ತಿ ಪ್ರದರ್ಶನ ಕೂಡ ಆಗುತ್ತೆ. ಸಾಧಕರಿಂದ ಸಾಮಾನ್ಯರ ತನಕ 10,000 ಜನರಿಗೆ ಆಹ್ವಾನ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಆಗಮಿಸಿ ನಮನ ಸಲ್ಲಿಸುತ್ತಾರೆ. ನಂತರ 9 ಗಂಟೆ ಸರಿಸುಮಾರಿಗೆ ರಾಷ್ಟ್ರಪತಿ ಮುರ್ಮು ಅವರು ಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ. ನಮಗೆಲ್ಲ ನೆನಪಿದೆ 76ನೇ ಗಣರಾಜ್ಯೋತ್ಸವ ಇದ್ದಾಗ ಅದನ್ನ ಸುವರ್ಣ ಮಹೋತ್ಸವ ಅಂತ ಆಚರಣೆ ಮಾಡಿದ್ವಿ. ಈಗ 76ನೇ ಗಣರಾಜ್ಯೋತ್ಸವ ದೆಹಲಿಯಲ್ಲಿ ಆ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಟೇಶ್, 76ನೇ ಗಣರಾಜ್ಯೋತ್ಸವದ ಸಂಭ್ರಮ ಹೇಗೆ ಕಾಣಿಸ್ತಾ ಇದೆ ದೆಹಲಿ ಇವತ್ತು? ಏನೆಲ್ಲ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗುತ್ತೆ? ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಏನು ರಾಷ್ಟ್ರ ರಾಜಧಾನಿ ನವದೆಹಲಿ 76ನೇ ಗಣತಂತ್ರ ವ್ಯವಸ್ಥೆಗೆ ಸಕಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ 7:30ರ ಸುಮಾರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಏನು ಹುತಾತ್ಮರ ಸ್ಮಾರಕಕ್ಕೆ ಅಂದರೆ ಇಂಡಿಯಾ ಗೇಟ್ ಬಳಿ ಇರತಕ್ಕಂಥ ಹುತಾತ್ಮರ ಸ್ಮಾರಕಕ್ಕೆ ನಮನವನ್ನು ಸಲ್ಲಿಸ್ತಾರೆ. ಪ್ರಮುಖವಾಗಿ ನಂತರದಲ್ಲಿ ಅಂದರೆ 9 ಗಂಟೆಯ ಸುಮಾರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಏನು ಧ್ವಜಾರೋಹಣವನ್ನು ಕೂಡ ನೆರವೇರಿಸಲಿರುವಂಥದ್ದು. ನಂತರದಲ್ಲಿ ಇದರ ಪ್ರೊಸೆಸ್ಗಳು ಕೂಡ ನಡೆಯುತ್ತೆ. ಪ್ರಮುಖವಾಗಿ ಏನು ದೆಹಲಿ ಹೈ ಅಲರ್ಟ್ ಆಗಿ ಸಂಪೂರ್ಣವಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ನಾನೀಗ ಏನು ದೆಹಲಿಯ ಕೇಂದ್ರ ಭಾಗ ಅಂದರೆ ರಾಷ್ಟ್ರ ರಾಜಧಾನಿಯ ಕೇಂದ್ರ ಭಾಗ ಏನಿದೆ ಆ ಭಾಗದಲ್ಲಿದ್ದೀನಿ. ಅಲ್ಲೂ ಕೂಡ ಸಂಪೂರ್ಣವಾಗಿ ಒಂದು ಅಲಂಕಾರವನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅಂದರೆ ರಿಪಬ್ಲಿಕ್ ಡೇಗೆ ಸ್ವಾಗತ ಎನ್ನುವಂತಹ ನಿಟ್ಟಿನಲ್ಲಿ ಎಲ್ಲರಿಗೂ ಸ್ವಾಗತವನ್ನು ಕೋರಲಿಕ್ಕೆ ಇಡೀ ರಾಷ್ಟ್ರ ರಾಜಧಾನಿ ನವದೆಹಲಿಯ ಹಲವು ಭಾಗಗಳಲ್ಲಿ ಈ ರೀತಿಯಾದಂತಹ ಹೂವಿನ ಅಲಂಕಾರವನ್ನು ಮಾಡುವ ಮೂಲಕ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಈ ಬಾರಿಯ ಕೇಂದ್ರ ಬಿಂದು ಎಂಬುವಂತೆ ಅಂದರೆ ಈ ಬಾರಿಯ ಗಣತಂತ್ರ ವ್ಯವಸ್ಥೆಗೆ ಕೇಂದ್ರ ಬಿಂದು ಎನ್ನುವಂತೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥದ್ದು ರಾಷ್ಟ್ರಪತಿ ಮುರ್ಮು ಅವರು. ಇದರ ಜೊತೆಗೆ ಈ ಬಾರಿಯ ಚೀಫ್ ಗೆಸ್ಟ್ ಆಗಿ ಇಂಡೋನೇಷ್ಯಾದ ಅಧ್ಯಕ್ಷರನ್ನು ಈ ಬಾರಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಮೇಜರ್ ಅಂತಂದರೆ ಮೊದಲ ಗಣತಂತ್ರ ವ್ಯವಸ್ಥೆ ಏನಿದೆ ಗಣರಾಜ್ಯೋತ್ಸವಕ್ಕೂ ಕೂಡ ಇಂಡೋನೇಷ್ಯಾದ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿತ್ತು. ಈ ಬಾರಿಯೂ ಕೂಡ ಇಂಡೋನೇಷ್ಯಾದ ಅಧ್ಯಕ್ಷರನ್ನು ಕೂಡ ಆಹ್ವಾನವನ್ನು ನೀಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಅಂದರೆ ಈ ಬಾರಿ 10,000 ಜನಕ್ಕೂ ಕೂಡ ಅಂದರೆ ಈಗಾಗಲೇ 10,000 ಜನಕ್ಕೆ ಆಹ್ವಾನವನ್ನು ನೀಡುವ ಮೂಲಕ ಪರೇಡ್ಗೆ ಕೂಡ ಆಗಮಿಸಿರುವಂಥದ್ದು. ಅಂದರೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಪರೇಡ್ಗೂ ಕೂಡ ಮಾಡಿಕೊಳ್ಳಲಾಗಿದೆ. ಕರ್ತವ್ಯ ಪಥ್ ಏನಿದೆ ದೆಹಲಿಯ ಕರ್ತವ್ಯ ಪಥ್ ಈ ಒಂದು ನಿಟ್ಟಿನಲ್ಲಿ ಸಕಲ ತಯಾರಿಯನ್ನು ಕೂಡ ನಡೆಸಿಕೊಳ್ಳಲಾಗಿದೆ. ಅಂದರೆ 9 ಗಂಟೆಗೆ ದ್ರೌಪದಿ ಮುರ್ಮು ಅವರು ಧ್ವಜಾರೋಹಣವನ್ನು ನಡೆಸ್ತಾರೆ. ನಂತರದಲ್ಲಿ ರಾಷ್ಟ್ರಪತಿ ಭವನದಿಂದ ತದನಂತರ ವಿಜಯ್ ಚೌಕ್ ಇರ್ಬೋದು, ವಿಜಯ್ ಚೌಕ್ ನಂತರ ಕರ್ತವ್ಯ ಪಥ್ನ ನಂತರದಲ್ಲಿ ಇಂಡಿಯಾ ಗೇಟ್, ಅದರ ನಂತರದಲ್ಲಿ ಕೆಂಪು ಕೋಟೆಯನ್ನು ಈ ಒಂದು ಪರೇಡ್ ತಲುಪುತ್ತೆ. ಪರೇಡ್ನಲ್ಲಿ ಹಲವು ವಿಶೇಷತೆಗಳು ಕೂಡ ಇರ್ತಕ್ಕಂಥದ್ದು. ಈ ಬಾರಿ ಪ್ರಮುಖವಾಗಿ ಸ್ತಬ್ಧಚಿತ್ರಗಳಲ್ಲಿ ಕರ್ನಾಟಕದ ಸ್ತಬ್ಧಚಿತ್ರ ಆಯ್ಕೆಯಾಗಿರ್ತಕ್ಕಂಥದ್ದು ಈ ಬಾರಿಯ ಕನ್ನಡಿಗರ ಹೆಮ್ಮೆ ಅಂತಲೇ ಹೇಳ್ಬೋದು. ಕರ್ನಾಟಕದ ಲಕ್ಕುಂಡಿಯ ಜಿನ ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಸಂಪೂರ್ಣ ಕಲಾ ಮತ್ತು ವಾಸ್ತುಶಿಲ್ಪವನ್ನು ತೋರಿಸುವಂತಹ ಕೆಲಸವನ್ನು ಈ ಬಾರಿಯ ರಿಪಬ್ಲಿಕ್ ಡೇನಲ್ಲಿ ಇರ್ತಕ್ಕಂಥದ್ದು. ಇದು ಬಹಳ ಪ್ರಮುಖ ವಿಶೇಷ ಅಂತ ಅನಿಸುತ್ತೆ. ತದನಂತರದಲ್ಲಿ ಅಂದರೆ ಈ ಒಂದು ಪರೇಡ್ ನಡೆಯುವಂತಹ ಸಂದರ್ಭದಲ್ಲಿ ಅಂದರೆ 9 ಗಂಟೆಯ ನಂತರ ಅಂದರೆ ದ್ರೌಪದಿ ಮುರ್ಮು ಅವರು ಏನು ಧ್ವಜಾರೋಹಣ ಮಾಡ್ತಾರೆ ಅದರ ನಂತರದಲ್ಲಿ ಈ ಒಂದು 3 ಸೇನೆಗಳು ಅಂದರೆ ರಾಷ್ಟ್ರದ 3 ಸೇನೆಗಳು ಕೂಡ ತಮ್ಮ ವಿಮಾನ ಹಾರಾಟವನ್ನು ಕೂಡ ನಡೆಸ್ತವೆ, ತಮ್ಮ ಶಕ್ತಿ ಪ್ರದರ್ಶನವನ್ನು ನಡೆಸ್ತವೆ. ತದನಂತರದಲ್ಲಿ ಈ ಒಂದು ಪರೇಡ್ ಕೂಡ ಆರಂಭ ಆಗುತ್ತೆ. ಶ್ರುತಿ. ಓಕೆ ನಟೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.